ನಮಸ್ಕಾರ. ದಸರಾ ಅಂದ್ರೆ ಮೈಸೂರು, ರಾಜ್ಯೋತ್ಸವ ಅಂದ್ರೆ ಬೆಳಗಾವಿ, ಗಣಪತಿ ಹಬ್ಬ ಅಂದ್ರೆ ಶಿವಮೊಗ್ಗ. ಯಾಕಂದ್ರೆ ಹಿಂದೂ ಮಹಾಸಭಾ ಗಣಪತಿ ಅಂತ ಫಸ್ಟ್ ಕಾನ್ಸೆಪ್ಟ್ ಮಾಡಿ ಆ ಫಸ್ಟ್ ಗಣಪತಿ ಕೂರಿಸಿದ್ದು ಶಿವಮೊಗ್ಗದಲ್ಲಿ. 1941 ನಲ್ಲಿ ಸಾವರ್ಕರ್ ಅವರು ಶಿವಮೊಗ್ಗಕ್ಕೆ ಬಂದಾಗ ಹಿಂದೂ ಸಂಘಟನಾ ಮಹಾಮಂಡಳಿ ಅಂತೇಳಿ ಒಂದು ಕಮಿಟಿ ಮಾಡಿ ಗಣೇಶನ್ ಕೂರಿಸಬೇಕು ಅಂತ ಒಂದು ಕರೆ ಕೊಡ್ತಾರೆ. ಅವ್ರ ಕರೆಗೆ ಹೋಗೊಟ್ಟು 1945 ಅಲ್ಲಿ ಮೊಟ್ಟ ಮೊದಲನೇ ಹಿಂದೂ ಮಹಾಸಭಾ ಗಣಪತಿ ಶಿವಮೊಗ್ಗದಲ್ಲಿ ಪ್ರತಿಷ್ಠಾಪನೆ ಆಗುತ್ತೆ. 1947 ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದಿದ್ದ ವರ್ಷ ಮಸೀದಿ ಮುಂದ್ಗಡೆ ತುತ್ತೂರಿ ಊದಿದ್ರು ಅಂತೇಳಿ ಗಲಾಟೆಯಾಗಿ ಶಿವಮೂರ್ತಿ ಅನ್ನೋ ಕೊಲೆ ಆಗುತ್ತೆ. ಅವ್ರ ನೆನಪಿಗೋಸ್ಕರ ಇವತ್ತಿನ ಸ್ಟೇಡಿಯಂ ಸರ್ಕಲ್ ಅಂತ ನೀವೇನ್ ಕರೀತಾ ಶಿವಮೂರ್ತಿ ಸರ್ಕಲ್ ಅಂತ ಅದಕ್ಕೆ ಹೆಸರಿಟ್ಟಿದ್ದಾರೆ. ಅದಾದ್ಮೇಲೆ ಅದು ದೊಡ್ಡ ಕೇಸ್ ಆಗಿ 1950 ಗಣೇಶ ಮಸೀದಿ ಮುಂದೆ ಹೋಗುವಾಗ ಯಾವುದೇ ಬಾಜಾ ಭಜಂತ್ರಿ ಬಾರಿಸಬಾರ್ದು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ರಂತೆ. ಬಟ್ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡ್ತು. 21ನೇ ವರ್ಷದ ಗಣೇಶೋತ್ಸವದಲ್ಲಿ ಗಲಾಟೆ ಆಗಿತ್ತು. ಅದಾಗಿ 7 ವರ್ಷ ಯಾವುದೇ ಮೆರವಣಿಗೆ ರಾಜಬೀದಿ ಉತ್ಸವ ನಡೀಲಿಲ್ಲ. 7 ವರ್ಷ ಗ್ಯಾಪ್ ಆದ್ಮೇಲೆ 2003ರಲ್ಲಿ ಮತ್ತೆ ರಾಜಬೀದಿ ಉತ್ಸವ ಮತ್ತೆ ಮೆರವಣಿಗೆ ಸ್ಟಾರ್ಟ್ ಆಯ್ತು. ಒಂದ್ಸಲ ಗಲಾಟೆಯಾಗಿ ಗಣೇಶನ್ ಮೂರ್ತಿನ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಇಷ್ಟೆಲ್ಲ ಆದ್ಮೇಲೆ 2018ರಿಂದ ಪ್ರತಿ ವರ್ಷ ಡಿಫರೆಂಟ್ ಆಗಿ ಒಂದು ಮಹಾದ್ವಾರ ಮಾಡ್ತಾ ಇದ್ದಾರೆ. ಅದು ಇಡೀ ಸ್ಟೇಟ್ಗೆ ಫೇಮಸ್. ಪ್ರತಿ ವರ್ಷ ನಮ್ಮ ಮಹಾದ್ವಾರ ಏನಿರುತ್ತೆ ಅಂತ ಕಾಯ್ತಾ ಇದ್ದಾರೆ. ಈ ವರ್ಷ ಕಾಶಿಯ ಜ್ಞಾನವ್ಯಾಪಿ ಮಂದಿರನ ಮಹಾದ್ವಾರ ಮಾಡಿದ್ದಾರೆ. ಇಷ್ಟೆಲ್ಲ ಕೇಳಿದ್ಮೇಲೆ ನಿಮಗೆ ಗೊತ್ತಾಗಿರ್ಬೋದು ಯಾಕೆ ಗಣೇಶನ ಹಬ್ಬ ಅಂದ್ರೆ ಶಿವಮೊಗ್ಗ ಅಂತ. ನಿಮ್ ಶಿವಮೊಗ್ಗದ ಫ್ರೆಂಡ್ಸ್ಗೆ ಸಿಕ್ಕಾಪಟ್ಟೆ ಶೇರ್ ಮಾಡಿ. ಜೈ ಗಣೇಶ, ಜೈ ಶಿವಮೊಗ್ಗ.